ಇಂದಿನ ಡಿಜಿಟಲ್ ಯುಗದಲ್ಲಿ ಮಕ್ಕಳು ಮೊಬೈಲ್ ಮತ್ತು ಸ್ಕ್ರೀನ್ಗಳಲ್ಲಿ ಹೆಚ್ಚು ತೊಡಗಿಸಿಕೊಳ್ಳುತ್ತಿದ್ದಾರೆ. ಸಂಸ್ಕಾರ, ಶಿಸ್ತು ಮತ್ತು ಮೌಲ್ಯಗಳು ನಿಧಾನವಾಗಿ ದೂರವಾಗುತ್ತಿವೆ. ಆದ್ದರಿಂದಲೇ ಪ್ರತಿಯೊಬ್ಬ ಪೋಷಕರ ಮನಸ್ಸಿನಲ್ಲೂ ತಮ್ಮ ಮಕ್ಕಳಿಗೆ ಉತ್ತಮ ಸಂಸ್ಕಾರಗಳನ್ನು ಹೇಗೆ ನೀಡಬೇಕು ಎನ್ನುವ ಪ್ರಶ್ನೆ ಮೂಡುತ್ತದೆ. ಈ ಪ್ರಶ್ನೆಗೆ ಉತ್ತರವಾಗಿ ಗುರುಗಳ ಕೃಪೆಯಿಂದ ಏಪ್ರಿಲ್ 2024ರಲ್ಲಿ ಸನಾತನ ಸಂಸ್ಥೆಯಿಂದ ರಜತ ಮಹೋತ್ಸವದ ಅಂಗವಾಗಿ ಬಾಲ ಸಂಸ್ಕಾರ, ಸುಸಂಸ್ಕಾರ ವರ್ಗ ಎಂಬ ಉಪಕ್ರಮ ಆರಂಭವಾಯಿತು. ಕಳೆದ 2 ವರ್ಷಗಳಲ್ಲಿ ಭಾರತದಾದ್ಯಂತ 430ಕ್ಕೂ ಹೆಚ್ಚು ವರ್ಗಗಳು ಆಯೋಜಿಸಲ್ಪಟ್ಟವು ಮತ್ತು ಸಾವಿರಾರು ಮಕ್ಕಳು ಹಾಗೂ ಪೋಷಕರು ಉತ್ಸಾಹದಿಂದ ಭಾಗವಹಿಸಿದರು. ಇದು ಕೇವಲ ಒಂದು ತರಗತಿಯಲ್ಲ, ಸಂಸ್ಕಾರಗಳ ಒಂದು ಚಳುವಳಿಯಾಗಿದೆ. ಈ ಉಪಕ್ರಮದ ಮೂಲಕ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಯಿತು. ಮಕ್ಕಳ ಪೋಷಕರ ಮೇಳಗಳು, ಹನುಮಾನ್ ಚಾಲಿಸಾ ಪಠಣ, ಶ್ರೀರಾಮ ನಾಮ ಸಂಕೀರ್ತನೆ, ರಾಷ್ಟ್ರಧ್ವಜದ ಗೌರವ ಕಾಪಾಡಿ ಅಭಿಯಾನ. ಈ ಉಪಕ್ರಮಗಳಿಂದ ಮಕ್ಕಳಲ್ಲಿ ಉತ್ತಮ ಗುಣಗಳು ಮತ್ತು ಸಂಸ್ಕಾರಗಳು ಬೆಳೆದು ಬಂದವು. ಪೋಷಕರಿಗೆ ಸಾಧನೆಯ ದಿಕ್ಕು ದೊರೆಯಿತು ಹಾಗೂ ಕುಟುಂಬಗಳಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಕಾಣಿಸಿಕೊಳ್ಳಲು ಆರಂಭವಾಯಿತು. ಅದರ ಪರಿಣಾಮವಾಗಿ ಎಲ್ಲ ಕಡೆಗಳಿಂದ ಬೇಸಿಗೆ ರಜೆಯಲ್ಲಿ ಮಕ್ಕಳಿಗಾಗಿ ಸಂಸ್ಕಾರಯುಕ್ತ ಕ್ರ್ಯಾಶ್ ಕೋರ್ಸ್ ಇರಬೇಕು, ಅಲ್ಲಿ ಮಕ್ಕಳಿಗೆ ಅಲ್ಪಾವಧಿಯಲ್ಲೇ ಸರಿಯಾದ ದಿಕ್ಕು ದೊರೆಯಬೇಕು ಎನ್ನುವ ಬೇಡಿಕೆ ಬರತೊಡಗಿತು. ಇದಕ್ಕಾಗಿ ದೇವಸ್ಥಾನಗಳಲ್ಲಿ ಸನಾತನ ಸಂಸ್ಕಾರ ತರಬೇತಿ ವರ್ಗವನ್ನು ಆಯೋಜಿಸಲಾಗುತ್ತಿದೆ. ಈ ಉಪಕ್ರಮದ ಏಕೈಕ ಉದ್ದೇಶವೆಂದರೆ ದೇವಸ್ಥಾನಗಳನ್ನು ಮತ್ತೆ ಸಂಸ್ಕಾರದ ಕೇಂದ್ರಗಳಾಗಿ ರೂಪಿಸುವುದು. ಈ ಮೂಲಕ ಸಮಾಜ ದೇವಸ್ಥಾನದತ್ತ ಆಕರ್ಷಿತವಾಗುತ್ತದೆ, ಮಕ್ಕಳಿಗೆ ಉತ್ತಮ ಸಂಸ್ಕಾರಗಳು ದೊರೆಯುತ್ತವೆ ಹಾಗೂ ಪೋಷಕರು ಸಾಧನೆಯ ಮಾರ್ಗದಲ್ಲಿ ಇನ್ನೊಂದು ಹೆಜ್ಜೆ ಮುಂದೆ ಸಾಗುತ್ತಾರೆ. ಮಕ್ಕಳೊಂದಿಗೆ ಪೋಷಕರು ಹಾಗೂ ಪೋಷಕರೊಂದಿಗೆ ಸಂಪೂರ್ಣ ಕುಟುಂಬವೂ ಸಹ ಸಂಸ್ಕಾರಯುಕ್ತವಾಗುತ್ತದೆ. ಈ ಉಪಕ್ರಮವನ್ನು ಕರ್ನಾಟಕ ಸೇರಿದಂತೆ ಗೋವಾ, ಮಹಾರಾಷ್ಟ್ರ, ಗುಜರಾತ್ ಹಾಗೂ ದಕ್ಷಿಣ ಮತ್ತು ಉತ್ತರ ಭಾರತದ ವಿವಿಧ ಭಾಗಗಳಲ್ಲಿ ನಿಯಮಿತವಾಗಿ ನಡೆಸಲಾಗುತ್ತದೆ. ತಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಹಿಂದೆ ಈ ಉಪಕ್ರಮದಲ್ಲಿ ಭಾಗವಹಿಸಿ ಮತ್ತು ಸಂಸ್ಕಾರಯುತ ಭಾರತ ನಿರ್ಮಾಣದ ಈ ಅಭಿಯಾನದಲ್ಲಿ ಕೈಜೋಡಿಸಿ.